ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾನು ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಸಮ್ ಪ್ರಾಬ್ಲಮ್ಸ್, ಸಮ್ ಇಶ್ಯೂಸ್. ನಾನು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮತ್ತೆ ನಾನು ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ನಾನು ಮತ್ತೆ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನಿವತ್ತು ಕ್ರಿಸ್ಮಸ್ ಹಿಂದಿನ ದಿನ ನಮ್ಮ ಬ್ಯಾಂಗ್ಳೂರು ಹೇಗಿತ್ತು ಅಂತ ತೋರಿಸ್ತಿದ್ದೀನಿ ನಿಮಗೆ. ಸೊ ಈಗ ನಾನೇನು ತೋರಿಸ್ತಿದ್ದೀನಿ, ಇದು ಚರ್ಚ್ ಸ್ಟ್ರೀಟು, ಬ್ರಿಗ್ಯಾಡ್ ರೋಡು, MG ರೋಡು, ನಿಮಗೆ ಚರ್ಚ್ ಸ್ಟ್ರೀಟು, ಇದೆಲ್ಲ ಒಂದೇ ಕಡೆ ಇರೋದ್ರಿಂದ ಸೊ ಆ ಮೂರೂ ಲೈನು ಕೂಡ ತುಂಬಾ ರಶ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಕೂಡ. ನಾವು ಶಾಪಿಂಗ್ ಮಾಡೋದಕ್ಕಾಗಲಿ ಒಂಥರ ಫೆಸ್ಟಿವಲ್ ವೈಬ್ಸ್ ಇರುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ಅಂತಲೇ ವಿಸಿಟ್ ಮಾಡ್ತಾರೆ ತುಂಬ ಜನ. ಸೊ ಬೈ ವಾಕ್ ಎಲ್ಲರೂ ಒಂದು ರೌಂಡ್ ಹೋಗಿ ಬರ್ತಾರೆ. ಸೊ ಅದಾದಮೇಲೆ ನಾವು ಲೂಲು ಮಾಲ್ಗೆ ಹೋಗಿದ್ವಿ. ಸೊ ಲೂಲು ಮಾಲಲ್ಲಿ ಈ ಥರ ಸೆಲೆಬ್ರೇಷನ್ ನಡೀತಿತ್ತು. ಫೋಟೋಸ್ ತೊಗೊಳ್ಳೋದಾಗಿರ್ಬೋದು, ಅದೊಂಥರ ನಮಗೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಅವ್ರೊಂದು ಸ್ವಲ್ಪ ಗಿಫ್ಟ್ಸ್ಗಳನ್ನ ಕೊಡೋದು ಅದೆಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ. ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಕೆಲವ್ರು ಆಲ್ರೆಡಿ ಎಲ್ಲ ವಿಸಿಟ್ ಮಾಡಿರ್ತೀರ. ಸೊ ಯಾರು ನೋಡೋಕ್ಕಾಗಿರಲ್ಲ ಅಂಥವ್ರಿಗೆ ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಖುಷಿ ಪಡ್ತೀರಾ ಅಂತ ಅಂದ್ಕೊಂಡು ನಾನು ತೋರಿಸ್ತಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸ್ಯಾಂಟಾ ಕ್ಲಾಸ್ ಅದು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಎಲ್ರಿಗೂ ಕೊಡ್ತಾಯಿದ್ರು. ಸೊ ಅದು ಒಬ್ಬೊಬ್ರಿಗೂ ಕೊಡೋದಕ್ಕಾಗೋದಿಲ್ಲ. ಸೊ ಅವರು ಈ ಥರ ಹಾಕಿದಾಗ ಎಲ್ಲರೂ ಕ್ಯಾಚ್ ಮಾಡ್ತಿದ್ರು. ಸೊ ಯಾರು ಸಿಗ್ತಾಯಿತ್ತು ಅವ್ರಿಗೆ ಖುಷಿ ಆಗ್ತಾಯಿತ್ತು. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಅಂದರೆ ಕ್ರಿಸ್ಮಸ್ ದಿನ ವಿಸಿಟ್ ಮಾಡಿದ್ದು ಫಿನಿಕ್ಸ್ ಮಾಲ್ಗೆ. ಸೊ ಫಿನಿಕ್ಸ್ ಮಾಲು ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಆಗುತ್ತೆ. ಸೊ ಮಾದೇಪುರ ರೂಟಲ್ಲಿ ಇದೆಯಲ್ಲ, ಆ ಫಿನಿಕ್ಸ್ ಮಾಲಿಗೆ ಹೋಗಿದ್ವಿ. ಅದು ಪ್ರತಿ ಸಲವೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ಸೊ ಈ ಸಲವೂ ಹಾಗೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಬಟ್ ತುಂಬಾ ಟ್ರಾಫಿಕ್ ಇತ್ತು. ಆ್ಯಂಡ್ ದೆನ್ ಪಾರ್ಕಿಂಗ್ ಕೂಡ ಫುಲ್ಲಾಗಿತ್ತು. ಸೊ ಅಷ್ಟು ಟ್ರಾಫಿಕ್ಕು ನೀವು ನೋಡ್ತಿರ್ಬೋದು, ತುಂಬ ಜನ ಇದ್ದರು. ಸೊ ಏನಂದರೆ ನಮಗೆ ಕ್ರಿಸ್ಮಸ್ಸಲ್ಲಿ ಒಂದು ಒಳ್ಳೆ ವೈಬ್ಸ್ ಇರುತ್ತೆ. ಸೊ ಅದು ಒಂಥರ ಫೆಸ್ಟಿವಲ್, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಕ್ರಿಶ್ಚಿಯನ್ಸ್ ಅಂತಲೇ ಅಲ್ಲ, ಸೊ ಕ್ರಿಸ್ಮಸ್ನ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ ನಮಗೂ ನೋಡೋದಕ್ಕೆ. ಸೊ ಅದಕ್ಕೆ ನಾವು ಒಂದು ವಿಸಿಟ್ ಮಾಡಿದ್ವಿ. ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕ್ರಿಸ್ಮಸ್ ಟೈಮಲ್ಲಿ, ನ್ಯೂ ಇಯರ್ ಟೈಮಲ್ಲಿ ನೀವು ಯಾವುದೇ ಕಡೆ ಹೋಗಿ ಶಾಪಿಂಗ್ ಮಾಡಿದ್ರು ನಿಮ್ಗೆ ಆಫರ್ ಸಿಗುತ್ತೆ. ಸೊ ನೀವು ತುಂಬ ದಿನದಿಂದ ಏನಾದರೂ ತೊಗೊಳ್ಬೇಕಂತಿದ್ರೆ, ಸೊ ಕೆಲವೊಂದು ಬ್ರ್ಯಾಂಡೆಡ್ಸ್ಗಳದ್ದು ಶೂಸು, ಆ ಥರ ಡ್ರೆಸ್ ಆಗಿರ್ಬೋದು, ಸೊ ಎಲ್ಲನೂ ನನಗೆ ಗೊತ್ತಿರೋ ಹಾಗೇ ತುಂಬಾ ಆಫರ್ಸ್ ಕೊಡ್ತಾರೆ. 50% ಆಗಿರ್ಬೋದು, ಅಪ್ ಟು 70%, ಇಲ್ಲ ಫ್ಲ್ಯಾಟ್ 50% ಈ ಥರ ಇರುತ್ತೆ. ಸೊ ನೀವು ಯಾರಾದರೂ ಶಾಪಿಂಗ್ ಮಾಡಬೇಕನ್ಸಿದ್ರೆ ನೀವು ಒಂದು ಸಲ ವಿಸಿಟ್ ಮಾಡಿ. ಸೊ ನಿಮಗೂ ಆಫರ್ ಪ್ರೈಸಲ್ಲಿ ಸಿಗುತ್ತೆ ಅಂತ. ಸೊ ಔಟ್ಸೈಡ್ ನನ್ನ ಮಗ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದ. ಸೊ ಅವನಿಗೆ ಕ್ರಿಸ್ಮಸ್ ಟ್ರೀ ಆ ಥರದ್ದೆಲ್ಲ ತುಂಬಾ ಇಷ್ಟ. ಸೊ ಅವನು ಒಂದು ಚಿಕ್ಕ ಕ್ರಿಸ್ಮಸ್ ಟ್ರೀನ ಕೂಡ ತಂದು ಮನೇಲಿ ಇಟ್ಕೊಂಡಿದ್ದಾನೆ.
ಏನೋ ಅವನಿಗೆ ಎಲ್ಲ ಫ್ರೆಂಡ್ಸ್ ಹೇಳೋದು ಮತ್ತು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋದು ನೋಡ್ತಾರಲ್ಲ, ಸೊ ತುಂಬ ಖುಷಿ ಪಡ್ತಾನೆ. ಸೊ ಅವನಿಗೋಸ್ಕರ ಅಂತಲೇ ನಾವು ಮನೇಲೂ ಕ್ರಿಸ್ಮಸ್ದು ಚಿಕ್ಕ ಟ್ರೀ ತಂದು ಇಟ್ಕೊಂಡಿದ್ದೀವಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.